ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನೀಲಕಂಠರಾಯರೆಡ್ಡಿ ಗ್ರಾಮ ಪ್ರತಿ ವರ್ಷ ಮಳೆಗಾಲದಲ್ಲಿ ಕೃಷ್ಣಾ ನದಿ ತುಂಬಿದ್ರೆ ನಡುಗಡ್ಡೆಯಾಗಿ ಜನಸಂಪರ್ಕವನ್ನೇ ಕಳೆದುಕೊಳ್ಳುತ್ತೆ. ಅಂತಹ ನಡುಗಡ್ಡೆಯ ಗರ್ಭಿಣಿ ಒಬ್ಬಳು ಉಕ್ಕಿ ಹರಿಯುವ ಕೃಷ್ಣಾ ನದಿಯನ್ನ ಈಜಿ ದಡ ಸೇರಿದ್ದಾಳೆ ಅಂದ್ರೆ ನಂಬ್ತೀರಾ? ಆದ್ರೆ ನಂಬಲೇಬೇಕು. ನೀಲಕಂಠರಾಯನರೆಡ್ಡಿ ನಿವಾಸಿ ಯಲ್ಲಮ್ಮ 9 ತಿಂಗಳ ತುಂಬು ಗರ್ಭಿಣಿ. ತುಂಬಿ ಹರಿತಾ ಇರುವ ಕೃಷ್ಣಾ ನದಿಯನ್ನ ಈಜಿ ದಡ ಸೇರಿ ಸಾಹಸ ಮೆರೆದಿದ್ದಾಳೆ. ಸಂಪ್ರದಾಯದಂತೆ ಚೊಚ್ಚಲ ಹೆರಿಗೆಗೆ ತವರು ಮನೆಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಕೃಷ್ಣಾ ನದಿ ಉಕ್ಕೇರಿದೆ. ತಡ ಮಾಡಿದ್ರೆ ತೊಂದರೆ ಅಂತ ಅರಿತ ಅವರು ಗ್ರಾಮದ ಇತರ 6-7 ಜನರ ಜೊತೆ ಸೇರಿ ನೀರಿನ ಸೆಳೆವಿನ ನದಿಯಲ್ಲಿ ಈಜಿ ಸುರಕ್ಷಿತವಾಗಿ ದಡ ಸೇರಿದ್ದಾಳೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಕಾಂತ್ ಅವರಿಂದ. ಶಶಿಕಾಂತ್, ನಿಜವಾಗಿಯೂ ದೊಡ್ಡ ಸಾಹಸಿ ಅಂತಾನೆ ಹೇಳಬೇಕು ಈ ಮಹಿಳೆ. ಈಗ ಮಹಿಳೆಯ ಆರೋಗ್ಯ ಹೇಗಿದೆ ಮತ್ತೆ ಯಾವಾಗ ಈ ರೀತಿ ಈಜಿ ದಡ ಸೇರಿದ್ದು? ಹೌದು ಭವನ, ಇದೊಂದು ಗರ್ಭಿಣಿ ಒಂದು ಸಾಹಸ ಒಂದ್ ಕಡೆ ಆದ್ರೆ ಇನ್ನೊಂದು ದುರಂತ ಕೂಡ ಹೌದು ಭವನ. ಯಾಕಂದ್ರೆ ಇದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನೀಲಕಂಠರಾಯನ ಗಡ್ಡೆ ಅಂತ ಒಂದು ಗ್ರಾಮ ಇದೆ. ಇದು ಏನಂದ್ರೆ ಮಳೆಗಾಲದ 4 ತಿಂಗಳ ಅವಧಿಯಲ್ಲಿ ಒಂದು ನಡುಗಡ್ಡೆಯಾಗಿ ಮಾರ್ಪಾಡಾಗುತ್ತೆ. ಈಗ ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಟ್ಟಿದ್ರಿಂದ ಈ ಗ್ರಾಮ ನಡುಗಡ್ಡೆಯಾಗಿ ಮಾರ್ಪಾಟಾಗಿದೆ. ಅಕಸ್ಮಾತ್ ಆಗಿ ಏನಂತಂದ್ರೆ ಈ ಸಂದರ್ಭದಲ್ಲಿ ಆ ಮಾಹಿತಿ ಕೂಡ ಅವ್ರಿಗಿಲ್ಲ, ನದಿಗೆ ನೀರು ಬರುವಂತ ಮಾಹಿತಿ ಕೂಡ ಇಲ್ಲ. ಆದ್ರೆ ಗರ್ಭಿಣಿ ಏನಂತಂದ್ರೆ ಒಂದು ಚೊಚ್ಚಲ ಗರ್ಭಿಣಿ ಚೊಚ್ಚಲ ಒಂದು ಹೆರಿಗೆಗೋಸ್ಕರ ಒಂದು ತವರು ಮನೆಗೆ ಹೋಗೋದೊಂದು ಸಂದರ್ಭ. ಅಂತ ಸಾಂಪ್ರದಾಯಿಕ ವಿಷಯದಲ್ಲಿ ಹೋಗ್ಬೇಕಾದಾಗೆ ಇಂದು ಕೃಷ್ಣಾ ನದಿ ಪ್ರವಾಹ ಬಂದಿದೆ. ಆದ್ರೆ ಅನಿವಾರ್ಯವಾಗಿ ಒಂದು ಹೋಗುವಂತ ಪರಿಸ್ಥಿತಿ ಇದ್ದಿದ್ರಿಂದ ಈ ಒಂದು ಯಲ್ಲಮ್ಮ ಅನ್ನ ಮಹಿಳೆ 28 ವರ್ಷ 9 ತಿಂಗಳ ಗರ್ಭಿಣಿಯಾದಂತ ಮಹಿಳೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರವಾದಂತ ಒಂದು ಕೃಷ್ಣಾ ನದಿ ಈಜಿದ್ದಾರೆ. ಅವ್ರ ಜೊತೆ ಅವರ ಸಹೋದರ ಮತ್ತು ಗಂಡ ಆದಂತ ಬಾಲಪ್ಪ ಕೂಡ ಅವ್ರ ಜೊತೆ ಈಜಿದ್ದಾರೆ. ಸುಮಾರು 6-7 ಜನ ಇವರು ಏನಂದ್ರೆ ಈಜಿ ಒಂದು ಕೃಷ್ಣಾ ನದಿ ದಡ್ಡೆಗೆ ಸುರಕ್ಷಿತವಾಗಿ ಬಂದು ತಲುಪಿದ್ದಾರೆ ಅಂತ ಹೇಳ್ಬೋದು ಭಾವನಾ. ಆದ್ರೆ ಇನ್ನೊಂದು ದುರಂತದ ವಿಷಯ ಏನಂತಂದ್ರೆ ಒಂದ್ ಕಡೆಯ ಮಹಿಳೆ ಸುರಕ್ಷಿತವಾಗಿ ಬಂದಿದ್ದು ಸಂತೋಷ. ಆದ್ರೆ ಇನ್ನೊಂದು ದುರಂತ ಅಂದ್ರೆ ಪದೇ ಪದೇ ಕಳೆದ ಒಂದು 5-6 ವರ್ಷದಿಂದ ಈ ಮಾಧ್ಯಮಗಳು ಈ ವಿಷಯದಲ್ಲಿ ಚರ್ಚೆ ಮಾಡ್ತಾನೆ ಇದೆ. ಈ ಗ್ರಾಮ ಅತ್ಯಂತ ಅಸುರಕ್ಷಿತವಾಗಿದೆ, ಇಲ್ಲಿ 4 ತಿಂಗಳ ಜನಸಂಪರ್ಕ ಕಟ್ಕೊಳ್ಳುತ್ತೆ. ಈ ವಿಷಯವಾಗಿ ಗ್ರಾಮಸ್ಥರು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ರಾಜಕಾರಣಿಗಳಿಗೆ ಜಿಲ್ಲಾ ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇವ್ರಿಗೊಂದು ಮೇಲ್ಸೇತುವೆ ಅಥವಾ ಒಂದು ಬೋಟಿನ ಕೂಡ ವ್ಯವಸ್ಥೆ ಮಾಡದೇ ಇರೋದು ದುರಂತ ಭಾವನಾ. ಓಕೆ ಶಶಿಕಾಂತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.